ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಮಗುನ ಎತ್ಕೊಂಡು ಒಂದ್ ಕಡೆ ಬಂದವ್ರೆ. ಆಕ್ಚುಲಿ ಇವರು ದೆವ ಓಡಿಸೋರು, ಮಗುಗೆ ದೆವ ಮೆಟ್ಕೊಂಡಿದ್ಯೇನೋ. ಅವರು ಮನೆ ಒಡೆ ಕರ್ಕೊಂಡ್ ಬಂದು ಸ್ವಲ್ಪ ಮಾಟ ಮಂತ್ರ ಪೂಜೆ ಎಲ್ಲ ಮಾಡ್ತಾರೆ. ಬಿರುಗಾಳಿ ಬಂತು ನೋಡಿ, ತಳ್ಳುತ್ತೆ. ಆ ಪೂಜಾರಮ್ಮನ ನಿಂತ್ಕೊಂಡಲ್ಲಿ ಬಡ್ಕೊಂತಾವ್ರೆ. ಹಂಗೆ ಅನ್ನೆಲ್ಲ ಓಳಾಗಿ ಆ ಹುಡುಗನ ಯಾಕೊಂಡು ಹೋಗ್ತಾರೆ. ಆ ಪೂಜಾರಮ್ಮನ ಮುಖ ತೋರಿಸ್ತಾರೆ. ಯಾಕಂದ್ರೆ ಟೈಟ್ಲು ಡ್ರಾಗ್ ಮೀ ಟು ಹೆಲ್ ಅಂತ. ಹಂಗೆ ನಮ್ ಹೀರೋಯಿನ್ ಎಂಟ್ರಿ. ನಮ್ ಹೀರೋಯಿನ್ ಒಂದ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾವ್ರೆ. ಅಲ್ಲಿಗೊಂದು ಅಜ್ಜಿ ಬಂತು. ನೋಡಮ್ಮ, ಈ ತರ ನಾನೊಂದ್ ಜಾಗ ಇದೆ, ಅದಕ್ಕೆ ಲೋನ್ ಸಾಂಕ್ಷನ್ ಮಾಡಕ್ ಬಂದಿದ್ದೆ, ಪ್ಲೀಸ್ ಅಮ್ಮ ಹೆಂಗಾರು ಮಾಡಿ ಲೋನ್ ತಕ್ಕೊಟ್ಬಿಡು ಅಂತ ಅಜ್ಜಿ ಕೇಳ್ತಾ ಇದೆ. ಅದಕ್ಕೆ ನಮ್ ಹೀರೋಯಿನ್ ಅಜ್ಜಿ ನೀನ್ ಟೆನ್ಷನ್ ಮಾಡ್ಕೊಂಬೇಡ ಅಜ್ಜಿ, ನಾನು ಇದ್ದೀನಲ್ಲ ಅಂತೇಳಿ ಆ ಡಾಕ್ಯುಮೆಂಟ್ ನ ತಗೊಂಡು ಮ್ಯಾನೇಜರ್ ಹತ್ರ ಹೋಯ್ತಾರೆ. ಮ್ಯಾನೇಜರ್ನು ಮೌ ಇದನ್ನ ತುಂಬಾ ಸರಿ ರಿಜೆಕ್ಟ್ ಮಾಡಿ ಬಿಸಾಕಿದ್ದೀನಿ, ತಿರ್ಗಾ ತಗೊಂಬಂದಿದ್ಯಾ, ಆಗಲ್ಲ ಹೋಗು ಅಂತ ಕಳಿಸ್ಬಿಡ್ತಾರೆ. ಅದೇ ಮಾತನ್ನ ಅಜ್ಜಿ ಹತ್ರ ಬಂದು ನಮ್ ಹೀರೋಯಿನ್ ಹೇಳ್ತಾರೆ, ಈ ತರ ನಿಮ್ಗೆ ಲೋನ್ ಆಗಲ್ವಂತೆ, ಪ್ಲೀಸ್ ಅಜ್ಜಿ ಅರ್ಥ ಮಾಡ್ಕೊಳ್ಳಿ ಹೋಗಿ ಅಂತ. ಅಜ್ಜಿ ಸುಮ್ನೆ ಇರ್ನಾರ್ದೆ ನಮ್ ಹೀರೋಯಿನ್ ಕಾಲಿಗೆ ಬೀಳ್ತಾಳ್ರಿ, ಪ್ಲೀಸ್ ಅಮ್ಮ ಲೋನ್ ಇಸ್ಕೊಡು, ನನ್ ಜಾಗ ಅದು ಅಂತ. ಅಜ್ಜಿ ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಸುಮ್ನೆ ಇಲ್ಲಿಂದ ಹೊಂಟೋಗು ಅಂತ ಒಂಥರ ಮಕ್ಕೊಡ್ದಂಗೆ ಹೇಳ್ಬಿಡ್ತಾಳೆ ಅಜ್ಜಿಗೆ. ಅಜ್ಜಿ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗೋಯ್ತು. ನಮ್ ಹೀರೋಯಿನ್ ಕೆಲಸ ಮುಗಿತು, ಸೀದಾ ಕಾರ್ ಬಂದು ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರೆ ಹಿಂದೆನೆ ಅಜ್ಜಿ ಕುಂತಿರದ. ನಮ್ ಹೀರೋಯಿನ್ಗೆ ಪಾಪ ಅಷ್ಟೊಂದು ಭಯ ಆಗುತ್ತೆ. ಅಜ್ಜಿ ಬಿಡ್ತಾ ಇಲ್ಲ, ಹುಡುಗಿ ಹತ್ರ ಜಗಳನೇ ಮಾಡ್ತಾವ್ರೆ. ಏನೋ ನನಗೆ ಲೋನ್ ಇಸ್ಕೊಡೋಕಾಗಲ್ವಾ ನಿಮ್ ಕೈಯಲ್ಲಿ ಅಂತ. ಇವ್ರು ಹಂಗೆ ಕಾರಿಂದ ಆಚೆ ಬಂದ್ರು. ಆ ಅಜ್ಜಿನೂ ಕೆಳಗಡೆ ಇಳಿತು. ನೋಡಿದ್ರೆ ನಮ್ ಹೀರೋಯಿನ್ ಬಟ್ಟೆಯಲ್ಲಿ ಒಂದ್ ಬಟನ್ ಬಿಚ್ಬಿಟ್ಟು ಅದ್ರಲ್ಲಿ ಒಂಥರ ಮಾಟ ಮಂತ್ರ ಊದ್ತಾ ಇದೆ ಆ ಅಜ್ಜಿ. ಹಂಗೆ ಬೆಳಗ್ಗೆ ಆಯ್ತು. ಬಾಯ್ ಫ್ರೆಂಡ್ ಬಂದ. ಏನು ಒಂಥರ ಡಲ್ ಆಗಿದೆಯಲ್ಲ, ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲ ಕಣೋ, ಮೈಯೆಲ್ಲ ಒಂಥರ ನೋವು, ಟಯರ್ಡ್ ಆಗಿದೆ ಅಂತ ನಮ್ ಹೀರೋಯಿನ್ ಹೇಳ್ತಾ ಅವ್ರೆ. ಹಂಗೆ ಆ ಕಡೆ ಒಂಥರ ಗಾಳಿ ಬರ್ತದೆ. ಅದನ್ನ ನೋಡಿ ಹೀರೋಯಿನ್ ಈ ಕಡೆ ತಿರುಗ್ತಾರೆ. ಅಲ್ಲೊಬ್ಬ ಬಂದ. ಏನಮ್ಮ ಏನ್ ಒಂಥರ ಇದೆಯಲ್ಲ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಏನಿಲ್ವಲ್ಲ ಅಂತ ನಮ್ ಹೀರೋಯಿನ್ ಹೇಳ್ತಾರೆ. ಇಲ್ಲ ಏನೋ ಇದೆ ಅಂತ. ಆಯಪ್ಪ ಕರೆಕ್ಟ್ ಆಗಿ ಹೇಳ್ತಾನೆ. ಯಾಕಪ್ಪ ಅಂದ್ರೆ ಅವನು ಇಂಡಿಯನ್. ಸರಿ ಬಾ ಚೆಕ್ ಮಾಡ್ಬಿಡೋಣ ಅಂತೇಳಿ ಕುಂಡ್ರಿಸ್ಕೊಂಡು ನಮ್ ಹೀರೋಯಿನ್ ಏನಾಯ್ತು ಅಂತ ಅವ್ರ ಹಂಗೆ ಮನ್ಸಲ್ಲಿ ಥಿಂಕ್ ಮಾಡ್ತಾ ಅವ್ರೆ. ನಮ್ ಹೀರೋಯಿನ್ ಹಂಗೆ ಅವ್ರ ಮುಖ ನೋಡ್ತಾ ಅವ್ರೆ. ಸರಿ ಹೋಗಮ್ಮ ಅಂತ ಕಳಿಸ್ತಾರೆ. ಹೀರೋಯಿನ್ ಏನ್ ಗೊತ್ತಾಯ್ತು, ಏನ್ ನೋಡಿದ್ರಿ ನೀವು ಅಂತ ಕೇಳ್ತಾವ್ರೆ. ಅದಕ್ಕೆ ಅವನು ನೀನು ನಾರ್ಮಲ್ ಆಗಿಲ್ಲ, ನಿನ್ ಮೇಲೆ ಯಾರೋ ಒಬ್ರು ಒಂದ್ ದೆವನ ಎಬ್ಸವ್ರೆ ಅಂತ ಆ ಪೂಜಾರಪ್ಪ ಹೇಳ್ಬಿಟ್ಟ. ಅವಾಗಿಂದ ನಮ್ ಹೀರೋಯಿನ್ಗೆ ಇನ್ನ ಭಯ ಜಾಸ್ತಿ. ಸೀದಾ ಹಂಗೆ ಮನೆಗ್ ಬಂದ್ರು. ಬಾಯ್ ಫ್ರೆಂಡ್ ಬಾಯ್ ಕಣೆ ನಾಳೆ ಸಿಗ್ತೀನಂತ ಹೊಂಟೋದ. ನಮ್ ಹೀರೋಯಿನ್ ಮನೆ ಒಡೆ ಬಂದ್ರಲ್ಲ ನಿಂತ್ಕೊಂಡವ್ರೆ. ನೋಡಂತ ಈ ತರ ಕಿಟಕಿ ಎಲ್ಲ ವರ್ಕೊಂತ ಇದೆ. ಕಿಚನ್ ಅಲ್ಲೂ ಸೌಂಡ್. ಸೀದಾ ಹೊರಗಡೆ ಹೋಗಿ ನೋಡಿದ್ರೆ ಈ ತರ ಆಗುತ್ತೆ. ಅಲ್ಲೇನೆ ಹೋಗಿ ಪಾಪ ಬಾತ್ರೂಮ್ ಅಲ್ಲಿ ಬಚ್ಚಿಕೊಂಡಿದ್ದಾರೆ. ಮಾರನೇ ದಿನ ಬಾಯ್ ಫ್ರೆಂಡ್ ಬಂದ. ಎಷ್ಟು ಸರಿ ನಿನ್ಗೆ ಫೋನ್ ಮಾಡೋದು, ನಾನು ಹೇಳಿದ್ನಲ್ಲ ನಮ್ಮ ಅಪ್ಪ ಅಮ್ಮ ಬರ್ತಾರೆ ನೀನ್ ನೋಡಕ್ಕೆ ಅಂತ. ಇಲ್ಲ ಕಣೋ, ರಾತ್ರಿ ಎಲ್ಲ ಫುಲ್ಲು ಕಾಟ ಇಲ್ಲಿ, ಯಾಕೆ ನಾನು ಹೇಳೋ ಮತ್ತೆ ಕೇಳ್ತಲ್ಲ ಅಂತ ಹೀರೋಯಿನ್ ಹೇಳ್ತಾಳೆ. ಇದೆಲ್ಲ ಹೀರೋ ಅನುಭವಿಸಿದಾನೆ ಗೊತ್ತಾಗುತ್ತೆ. ನಮ್ಮ ಹೀರೋನು ಓಕೆ ಡಾರ್ಲಿಂಗ್ ಒಂದೆರಡು ಅವರ್ ರೆಸ್ಟ್ ತಗೋ, ಎಲ್ಲ ಸರೋಗುತ್ತೆ ಅಂತೇಳಿ ಹಂಗೆ ಮಲಗವ್ರೆ. ಅಂತ ಒಂದ್ ನೋಣ ಟಕ್ ಅಂತ ಮೂಗೊಳಗಡೆ ನುಗ್ಬಿಡ್ತು. ಏನಪ್ಪಾ ಅಂತ ಹಿಂಗ್ ತಿರುಗಿ ನೋಡ್ತಾರೆ. ಅಲ್ಲಿ ನೋಡ್ರಿ ಆ ಮುತ್ತಿ ಬಾಯಲ್ಲಿ ನೋಡ್ರಿ ಇದೊಂದು ಕನ್ಸು ಬೆಳಗ್ಗೆನೆ ಆಗ್ಬಿಟ್ಟೈತೆ. ಹಂಗೆ ಆಫೀಸ್ ಕಡೆ ಬಂದ್ರು. ಅಲ್ಲಿ ಮ್ಯಾನೇಜರ್ ಒಂದು ಫೈಲ್ ತಗೊಂಡ್ ಬಂದ. ನೋಡಿದ್ರೆ ಆ ಮುತ್ಕಿ ಉಗುರು ಡ್ರಕ್ ಅಂತ ಹೊಡಿತಾವ್ ಟೇಬಲ್ ಮೇಲೆ. ಟಕ್ಕಂತ ನಮ್ಮ ಹೀರೋಯಿನ್ ಎದೋಗೋ ಟೇಬಲ್ ಇಂದ ಆಚೆ ಕಡೆ ಹೇಳ್ಬಿಟ್ರು. ಅದಕ್ಕೆ ಮ್ಯಾನೇಜರ್ ಏನಂದೆ ಅಂತ ಕೇಳ್ತಾನೆ. ಓಹ್ ಏನಿಲ್ಲ ಸರ್ ಸಾರಿ ಅಂತೇಳಿ ಸುಮ್ನೆ ಆಗ್ಬಿಡ್ತಾರೆ. ಇವಾಗ ಗೊತ್ತಾಯ್ತು ನಮ್ಮ ಹೀರೋಯಿನ್ಗೆ ಇದೆಲ್ಲ ಅಜ್ಜಿಗೆ ಲೋನು ಕೊಡ್ತಾ ಇದ್ವಲ್ಲ ಅವಾಗಿಂದ ಶುರು ಆಗಿರೋದು ಅಂತೇಳಿ ಅಜ್ಜಿ ಅಡ್ರೆಸ್ ತಗೊಂಡು ಸೀದಾ ಅಜ್ಜಿ ಮನೆ ಕಡೆ ಹೋಯ್ತಾರೆ. ನೋಡಿದ್ರೆ ಅಜ್ಜಿ ಅಲ್ಲಿ ಸತ್ತೋಗ್ಬಿಡೈತೆ. ಎಲ್ಲಾರು ಕುತ್ಕೊಂಡು ಪಾಪ ಅಳ್ತಾ ಅವ್ರೆ. ಹಂಗೆ ಅಜ್ಜಿ ಬಾಡಿ ನಮ್ಮ ಹೀರೋಯಿನ್ ಮೇಲೆ ಬಿದ್ದೋಗ್ಬಿಡದ. ನಮ್ಮ ಹೀರೋಯಿನ್ ಪಾಪ ಎತ್ರಯ್ಯ ಏನಯ್ಯ ನೋಡ್ತಾ ಇದೀರಾ ಅಂತ ಕೇಳ್ತಾರೆ. ಎಲ್ಲರೂ ಆ ಬಾಡಿನ ಎತ್ತಿ ಈ ಕಡೆ ಮಲಗಿಸ್ತಾರೆ. ನೋಡಿದ್ರೆ ಇದೆಲ್ಲ ಒಂದು ಕನ್ಸು ನಮ್ಮ ಹೀರೋಯಿನ್ಗೆ. ಬಟ್ ಅಜ್ಜಿ ನೋಡಕ್ ಬಂದಿರೋದು ನಿಜ. ಇವರು ತಿರ್ಗಾ ಸೀದಾ ಆ ಇಂಡಿಯನ್ ಹತ್ರ ಬಂದ್ರು. ಸರ್ ಈ ತರ ತುಂಬಾ ಪ್ರಾಬ್ಲಮ್ ಆಗ್ತದೆ, ಏನಾರ ನನಗೊಂದು ಸೊಲ್ಯೂಷನ್ ಕೊಡಿ ಅಂತ. ಅವರು ಒಂದು ಲೇಡಿ ನಂಬರ್ ಕೊಡ್ತಾರೆ. ಅವ್ರನ್ನ ಹೋಗಿ ನೋಡು ಒಳ್ಳೇದಾಗುತ್ತೆ ಅಂತ. ಸರಿ ಬಿಡು ಬೆಳಗ್ಗೆ ಹೋಗಿ ನೋಡೋಣ ಅಂತೇಳಿ ಸೀದಾ ಇವರು ಮನೆಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಡೋರ್ ಆಚೆ ಯಾರೋ ನಿಂತಿರೋ ತರ ಇದೆ. ಇವರು ಯಾರ ಅಂತ ಬಡ್ಕೊಂತವ್ರೆ. ನೋಡಿದ್ರೆ ಹಂಗೆ ಒಂದ್ ದೆವ ಢಮಾರ್ ಅಂತ ಬರದ ಬಂದು ನಮ್ಮ ಹೀರೋಯಿನ್ ಒಂಥರ ಗಾಳಿ ಪಟ್ಟ ತರ ಆರಿಸ್ತಾವ್. ಹಂಗೆ ಒಂದ್ ಸೆಕೆಂಡ್ ಮನೆಯಿಂದ ಸೈಲೆಂಟ್ ಆಯ್ತು. ನಮ್ಮ ಹೀರೋಯಿನ್ ಸೀದಾ ಹೋದ್ರು. ಅಲ್ಲೊಂದು ಚಾಕು ಇದೆ, ಎತ್ಕೊಂಡು ಹೊಟ್ಟೆಗೆ ಚುಚ್ಕೊಂತ ಬಿದ್ದವ್ರೆ. ನೋಡಿದ್ರೆ ಅದೊಂದು ಬೆಕ್ಕು. ಕರ್ಕೊಂಡೋಗಿ ಸಮಾಧಿ ಮಾಡಿದ್ರು. ಆಚ ಕಡೆ ಬೇರೆ ಬಾಯ್ ಫ್ರೆಂಡ್ ಬಂದ. ಲೇ ನಮ್ಮ ಅಪ್ಪ ಅಮ್ಮ ನೋಡ್ಬೇಕಲ್ಲೇ, ನೀನೇನ ಇನ್ನು ರೆಡಿ ಆಗಿಲ್ವಾ, ಬೇಗ ರೆಡಿ ಆಗಿ ಹೋಗೋಣ ಅಂತ ಕರ್ಕೊಂಡು ಸೀದಾ ಒಂದು ಹೋಟೆಲ್ಗೆ ಹೋಯ್ತಾನೆ. ಅಪ್ಪ ಅಮ್ಮನು ಬಂದ್ರು. ಲೇ ಹುಡುಗಿ ಸೂಪರ್ ಆಗಿ ಉಳ್ಕೊಂಡು ನಮ್ಮ ಮನೆ ಬೆಳಗಕ್ಕೆ ಚೆನ್ನಾಗ್ ಒಳ್ಳೆ ಹುಡುಗಿ ಅಂತೇಳಿ ಕುಂಡ್ರಿಸ್ಬಿಟ್ಟು ಹುಡುಗಿಗೊಂದು ಕೇಕ್ ಇಟ್ಟಿದ್ದಾರೆ. ಅಪ್ಪ ಅಮ್ಮ ಲವರು ಎಲ್ಲ ಮಾತಾಡ್ತಾನೆ ಅವ್ರೆ. ಇವಳು ಮಾತ್ರ ಏನೋ ಯೋಚನೆ ಮಾಡ್ತಾವಳೆ. ನೋಡಿದ್ರೆ ಆ ಕೇಕ್ ಅಲ್ಲಿ ಒಂದು ಕಣ್ಣು ಹಂಗೆ ನೋಡ್ತಾ ಇದೆ ನಮ್ಮ ಹೀರೋಯಿನ್. ಇವಳು ಸುಮ್ನೆ ಇರ್ನಾರ್ದೆ ಆ ಸ್ಪೂನ್ ಎತ್ತಿ ಹಂಗೆ ಚುಚ್ತಾಳ ಕಣ್ಣಿಗೆ ಫುಲ್ಲು ರಕ್ತ. ಅಲ್ಲಿ ನಮ್ಮ ಹೀರೋರ ಅಮ್ಮನೋ ಏನಮ್ಮ ಏನೊಂಥರ ಸೈಲೆಂಟ್ ಆಗಿದ್ಯಾ ಅಂತ ಹೇಳ್ತಾರೆ. ಎದ್ದಿ ಒಂಥರ ಜಗಳ ಗಂಟಿ ತರ ಬಡ್ಕೊಂತಾವಳೆ. ಅಮ್ಮನ ಹಂಗೆ ಶಾಕು. ಇದೇನು ಇವಾಗನೇ ಮನೆ ಬೆಳಗೋಳು ಅನ್ಕೊಂಡೆ, ಬಿಟ್ರೆ ನನ್ ಸೊಂಟ ಮುರಿಯೋಳಂಗಿದ್ದಾಳಲ್ವ ಅಂತ. ಸೀದಾ ಇವ್ರು ತಿರ್ಗಾ ಆ ಇಂಡಿಯನ್ ಪೂಜಾರಿ ಹತ್ರ ಬಂದ್ರು. ಏನಯ್ಯ ಆಯ್ತಾ
ನನಗೆ, ಬೇಗನಯ್ಯ ನನಗೇನ ಕೊಡಯ್ಯ, ಟ್ರೀಟ್ಮೆಂಟ್ ಮಾಡಯ್ಯ ನನಗೆ ಅಂತ ಬಡ್ಕೊಂತಾವ್ರೆ. ಅವನು ಸರಿ ಸರಿ ಎಲ್ಲದಕ್ಕೂ ರೆಡಿ ಆಗ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾನೆ. ಇವರು ಮನೆಗೆ ಬಂದ್ರು, ಜಗಳ ಆಡಂತದ್ದು ಹೊಡಿಯಂತದ್ದು ಏನೇನು ವಸ್ತಿದ್ಯೋ ಅದೆಲ್ಲ ಗ್ಯಾರೇಜ್ ಅಲ್ಲಿ ಎತ್ಕೊಂತಾವ್ರೆ. ಅಲ್ಲೊಂದು ಡ್ರೈರ್ ಇದೆ, ಅದನ್ನ ಓಪನ್ ಮಾಡ್ತಾರೆ. ಈ ತರ ಸೀನ್ ಆಗುತ್ತೆ. ಮೇಲ್ಗಡೆಯಿಂದ ಒಂದು ಕಮಡ ಬಂದು ಆ ಮುಟ್ಟಿ ಮೇಲೆ ಬಿತ್ತು. ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಈ ಕಡೆ ಪಾಪ ನಮ್ಮ ಹೀರೋನು ಬಂದ. ಏನೇ ಇಷ್ಟ ಇಲ್ಲ ಫಸ್ಟ್ ಹೇಳ್ಬೇಕಾಗಿತ್ತಾನೆ, ಯಾಕೆ ನಮ್ಮ ಅಪ್ಪ ಅಮ್ಮನಿಗೆ ಅಷ್ಟೊಂದು ಹರ್ಟ್ ಮಾಡಿದೆ, ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಗೊತ್ತಾ ಅಂತ ಹೀರೋ ತಲೆ ಮೇಲೆ ಕೈ ಇಕ್ಕೊಂಡು ಹೇಳ್ತಾವನೆ. ಬಟ್ ನಮ್ಮ ಹೀರೋಯಿನ್ ಕಷ್ಟ ಪಾಪ ಅವಳಿಗೆ ಗೊತ್ತು. ಮಾರನೇ ದಿನ ಆಯ್ತು, ಒಬ್ರು ಮೇಡಮ್ ಮನೆಗೆ ಬಂದ್ರು. ಈ ಮೇಡಮ್ ಯಾರಪ್ಪ ಅಂದ್ರೆ ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ವಲ್ಲ ಆ ಮಹಾನ್ ತಾಯಿ ಇವರು. ಅಲ್ಲೊಂದು ಕುರಿನ ಎತ್ಕೊಂಡ್ ಬರ್ತಾವನೆ. ನಮ್ಮ ಹೀರೋಯಿನ್ ಕೇಳ್ತಾರೆ, ಏನು ಕುರಿಯರ ತಗೊಂಡ್ ಬರ್ತಾ ಇದೀರಾ, ಬಲಿಗಿಲಿ ಕೊಡ್ತೀರನಯ್ಯ ಅಂತ. ಇಲ್ಲಮ್ಮ ಇದೊಂದು ಸಾತ್ರ ಮಾಡಕ್ಕೆ, ನೀನ್ ಸುಮ್ನೆ ಕುತ್ಕೊಂಡು ನಾನು ಹೇಳ್ತೀನಿ ಅಂತ ಆ ಮೇಡಮ್ ಅವರು ಹೇಳ್ತಾವ್ರೆ. ಎಲ್ಲರೂ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮಂತ್ರನ ಓದಕ್ಕೆ ಶುರು ಮಾಡಿದ್ರು. ಈ ಕಡೆ ನಮ್ಮ ಇಂಡಿಯನ್ ಹೇಳ್ತಾವ್ರೆ, ನೋಡಮ್ಮ ಯಾವುದೇ ಕಾರಣಕ್ಕೂ ಕೈ ಮಾತ್ರ ಬಿಡಬೇಡ್ರಿ, ಗಟ್ಟಿಗೆ ಹಿಡ್ಕೊಳ್ಳಿ ಅಂತ. ಆ ಕಡೆ ಆ ಮೇಡಮ್ ಅವರು ಮಂತ್ರ ಓದ್ತಿದ್ರಲ್ಲ, ಎಲ್ಲರೂ ಅದೇ ಮಂತ್ರನ ಹೇಳ್ತಾವ್ರೆ. ಬಾ 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 ಒಳಗಡೆ ಬಾ ಒಳಗಡೆ ಬಾ ಅಂತ ಸುಮ್ನೆ ಇರೋ ದೇವನ ಕರೀತಾವ್ರೆ. ಅದನ್ನು ಬಕ್ಕ ಅಂತ ಬಂದ್ಬಿಡ್ತು ಒಳಗಡೆಗೆ. ಲೈಟ್ ಎಲ್ಲ ಆ ಕಡೆ ಬ್ಲಿಂಕ್ ಆಗ್ತಾ ಇದೆ. ಈ ಕಡೆ ಒಂದು ದೊಡ್ಡ ಲೈಟ್ ಅಲ್ಲಾಡ್ತಾ ಇದೆ. ಅದನ್ನ ನೋಡಿ ಪೂಜಾರಮ್ಮನ್ ಗೊತ್ತಾಗೋಯ್ತು. ಓ ಇನ್ನು ಇರೋ ದೇವ ಬಂದ್ಬಿಡ್ತಮ್ಮ, ಒಂದ್ ಅರ್ಧ ಗಂಟೆ ಪಿಕ್ಚರ್ ಬಿಟ್ಬಿಡೋಣ ಇರೋ ಅಂತ ಹೇಳಿ ತಿರ್ಗಾ ಮಂತ್ರನ ಓದ್ತಾವ್ರೆ. ಆ ಕಡೆ ಈ ಕಡೆ ಮೇಲ್ಗಡೆ ಎಲ್ಲ ಒಂಥರ ದಮ್ಮ 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 ಅಂತ ಸದ್ದು. ಈ ಕಡೆ ಮಂತ್ರ ಓದ್ತಾ ಇದಾರಲ್ಲ ಅವ್ರ ಹಂಗೆ ತಲೆ ಬಗ್ಗಿಸ್ಕೊಂಡು ಅವ್ರೆ ಹಂಗೆ ಎದೊಳ್ತಾರೆ. ನೋಡಿದ್ರೆ ಆ ದೇವ ಇವ್ರ ಮೇಲೆ ಬಂದೈತಿ. ಇವಾಗ ನಮ್ಮ ಹೀರೋಯಿನ್ ನೋಡಿ ಹೇಳ್ತಾ ಇದೆ, ನಿನ್ನ ಬಿಡಲ್ಲ ಕಣೆ, ನಿನ್ನ ಆದಷ್ಟು ಬೇಗ ಕೊಲ್ತೀನಿ, ಇವತ್ತೇ ಕೊಲ್ತೀನಿ ನೋಡು ಅಂತ. ಆ ಕುರಿ ತಲೆ ಮೇಲೆ ಕೈ ಇಡ್ತಾರೆ. ನೋಡಿದ್ರೆ ಆ ದೇವ ಇವಾಗ ಕುರಿ ಮೇಲೆ ಬಂದ್ಬಿಡ್ತು. ಈ ಕಡೆ ಕಸಾಯಿ ಅದನ್ನ ಕರೆಕ್ಟಾಗಿ ಕಟ್ ಮಾಡ್ಬೇಕು, ಕಟ್ ಮಾಡಕ್ ಹೋಯ್ತಾನೆ. ನೋಡಿದ್ರೆ ಅವ್ನ್ ಕೈ ಕಚ್ಬಿಡ್ತದೆ. ಆ ಕಸಾಯಿ ಮೇಲೆ ದೇವ ಬಂದ್ಬಿಡ್ತದೆ. ಇವಾಗ ಈ ಕಡೆ ಕಸಾಯಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡಕ್ ಓಡ್ತಾನೆ. ಈ ಕಡೆ ಇಂಡಿಯನ್, ಏಯ್ ನಿನ್ ಬಿಡಲ್ಲ ಕಣ, ನಾನು ನಿನ್ ಹೆಂಗಾರು ಸಾಯಿಸ್ತೀನಿ, ದೇವ್ರಿದ್ದಾನೆ ಅಂತ ಪಂಚ್ ಡೈಲಾಗ್ ಹೊಡಿತಾವ್ರೆ. ಕಸಾಯಿ ಸುಮ್ಮನೆ ಇರ್ತಾನ, ದೇವ ಬೇರೆ ಬಂದ್ಬಿಟ್ಟಿದೆಯಲ್ಲ, ಎತ್ ಒಂದೇ ಏಟು. ಹಂಗೆ ಹೋಗಿ ಇಂಡಿಯನ್ ಆ ಕಡೆ ಬಿದ್ದ. ಈ ಕಡೆ ನಮ್ಮ ಹೀರೋಯಿನ್ ಎದ್ದು ಬಿದ್ದು ಆಚೆ ಓಡ್ತಾಳೆ. ಅವನನ್ನ ಏನೋ ಮಂತ್ರ ಮಾಡ್ತಾನೆ, ಎಲ್ಲ ಡೋರು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ನಮ್ಮ ಹೀರೋಯಿನ್ ಕೊಲ್ಲಕ್ ಹೋಯ್ತಾನೆ. ಟಕ್ ಅಂತ ಏನೋ ತೇಗುತ್ತಾವನೆ. ನೋಡಿದ್ರೆ ಬಾಯಿಂದ ಒಂದು ಬೆಕ್ಕು ಬಂದು ಬೀಳ್ತಾ ಇದೆ. ಇನ್ನೇನು ನಮ್ಮ ಹೀರೋಯಿನ್ ಕಚ್ಚಬೇಕು, ಹಿಂದ್ಗಡೆ ಮೇಡಮ್ ಅವರು ಸ್ವಲ್ಪ ಮಂತ್ರ ಹೇಳ್ತಾರೆ. ಹಂಗೆ ಆ ಗಾಳಿ ಮೇಡಮ್ ಕಡೆ ಬಂದ. ಹಂಗೆ ಆ ಟೇಬಲ್ ಮೇಲೆ ಬೆಂಕಿ ಇದೆ, ಬೆಂಕಿ ಹಾಕಿ ಸುಡ್ತಾರೆ. ಕಸ ಹೆಂಗೋ ತಪ್ಪಿಸ್ಕೊಂಡ ದೇವ ಅಲ್ಲೇ ಸುಟ್ಟು ಭಸ್ಮ ಆಗಿ ಹೋಯ್ತು. ಹಂಗೆ ಎಲ್ಲರೂ ಖುಷಿ ಪಡ್ತಾರೆ. ನೋಡಿದ್ರೆ ಪಾಪ ಎಮ್ಮ ಅದೇ ಇವಾಗ ಇವ್ರನ್ನೆಲ್ಲ ದೇವ ಓಡಿಸರಲ್ಲ, ಅವರೇ ಟಿಕೆಟ್ ತಗೊಂಡ್ಬಿಟ್ರು. ಹಂಗೆ ಅವ್ರು ಕಣ್ಣು ಮುಚ್ಬಿಟ್ಟು ಎಲ್ಲರೂ ಅವ್ರವ್ರ ಕೆಲಸನ ನೋಡ್ತಾ ಅವ್ರೆ. ಈ ಕಡೆ ಇಂಡಿಯನ್ ಸ್ವಾಮೀಜಿನು, ನೋಡಮ್ಮ ಆ ಎಮ್ಮಂದು ಬಟನ್ ಇಲ್ಲೈತೆ, ಈ ಬಟನ್ ಇಂದಾನೆ ನಿನಗೆ ದೇವ ಎಬ್ಸಿರೋದ ಎಮ್ಮ, ಈ ಬಟನ್ ನ ಹುಷಾರಾಗಿಟ್ಕೋ, ಯಾರ ಕೈಯಲ್ಲೂ ಹೋಗ್ಬಾರ್ದು, ನೆಕ್ಸ್ಟ್ ಯಾರಿಗಾರ ಹೋಯ್ತೋ ಅವ್ರಿಗೆ ದೆವ ಮಿಟ್ಕೊಳ್ಳುತ್ತೆ ಅಂತ ಪೂಜಾರಪ್ಪ ಹೇಳ್ಬಿಡ್ತಾರೆ. ನಮ್ಮ ಹೀರೋಯಿನ್ ಮಾಮೂಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಅವ್ರೆ. ಬಟ್ ಆ ದೆವ ಇನ್ನೂ ಬಿಟ್ಟು ಹೋಗಿಲ್ಲ ರೀ. ಈ ಬಟನ್ ನ ಯಾರಿಗಪ್ಪ ಕೊಡೋದು ಅಂತೇಳಿ ಕಾರೇ ಇಟ್ಕೊಂಡಿರ್ತಾರೆ. ಹಂಗೆ ಬಾಯ್ ಫ್ರೆಂಡು ಬಂದ, ಏನು ಇವಾಗೆಲ್ಲ ಓಕೆ ತಾನೆ, ಈ ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡಕ್ ಹೋಗೋಣ ಅಂತ, ಆದಷ್ಟು ಬೇಗ ಹೋಗೋಣ ಕಣೋ ಅಂತೇಳಿ ಅವನನ್ನು ಡ್ರಾಪ್ ಮಾಡ್ಬಿಟ್ಟು ಹಿಂಗೆ ಬರ್ತಾವ್ರೆ. ಅಲ್ಲೊಂದು ಸ್ಮಶಾನ ಇದೆ, ಅಲ್ಲಿ ಒಂದು ಬಟ್ಟೆ ಬಂದು ನಮ್ಮ ಹಂಗೆ ಹೀರೋಯಿನ್ ಮಕ್ಕಳಿಗೆ ಹೊಡೀತು. ಹಂಗೆ ಸ್ಮಶಾನದಲ್ಲಿ ತೋರಿಸ್ತವ್ರೆ, ಒಂದು ಗುಂಡು ತೋರ್ತಾವ್ ನಮ್ಮ ಹೀರೋಯಿನ್. ಯಾಕಪ್ಪ ಅಂದ್ರೆ ಆ ಸಮಾಧಿಯಲ್ಲೇ ಆ ಬಟನ್ ನ ಇಟ್ಬಿಡೋಣ ಅಂತ ನೋಡ್ಬಿಟ್ಟು ಆ ಅಜ್ಜಿ ಕೈನ ಓಪನ್ ಮಾಡ್ತಾಳೆ. ಬಟ್ ಕೈ ಓಪನ್ ಆಗ್ತಾ ಇಲ್ಲ. ಹಂಗೆ ಆಕಾಶಕ್ಕೆ ತೋರ್ಸಾಳೆ, ಇಲ್ಲಿ ನೋಡು ನಿನ್ ಬಟನ್ ನಿನ್ನ ತರನೇ ಕೊಡ್ತೀನಿ ವಾಪಸ್ ಅಂತೇಳಿ ಅಜ್ಜಿ ಬಾಯಿಗೆ ತುರುಕ್ಬಿಡ್ತಾಳೆ. ಅದನ್ನ ಹಂಗೆ ತುರುಕ್ತಾಳೆ. ಪಾಪ ಅರ್ಥಕ್ಕಾಗ್ತಾ ಇಲ್ಲ, ಅಲ್ಲಿ ಮಳೆ ಬರ್ತಾ ಇದೆಯಲ್ಲ, ಜಾರ್ಕೊಂಡ್ ಕೆಳಗಡೆ ಬರ್ತಾವಳೆ. ಹಂಗೆ ಮಾಡಿ ಒಂದ್ ದೊಡ್ಡ ಉಸಿರು ತಗೊಂಡು ಹುಡುಗಿ ಮೇಲ್ಗಡೆ ಬಂದ್ಲು. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ರೈಲ್ವೆ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ, ಇಬ್ರು ಎಲ್ಲೋ ಆಚ ಕಡೆ ಹೋಗಂಗ ಅವ್ರೆ. ಬಾಯ್ ಫ್ರೆಂಡ್ ರಿಂಗ್ ಎಲ್ಲ ರೆಡಿ ಮಾಡವನೆ, ಪ್ರಪೋಸ್ ಮಾಡೋಣ ಇವಳಿಗೆ ಅಂತ ಫ್ರೆಶ್ ಆಗಿ ಬಂದಲ್ಲ. ಏ ಡಾರ್ಲಿಂಗ್ ನಿನ್ಗೊಂದು ತೋರಿಸ್ಬೇಕಾಗಿತ್ತು ಕಣೆ, ಇದೇನಿದು ಕವರ್ ಅಂತ ಆ ಬಟನ್ ಕವರ್ ನ ತೋರಿಸ್ತಾನೆ. ಆಕ್ಚುಲಿ ನಮ್ ಹೀರೋಯಿನ್ ನಮ್ ಹೀರೋನ ಕಾರಲ್ಲಿ ಡ್ರಾಪ್ ಮಾಡಕ್ ಹೋದ್ಲಲ್ಲ, ಆ ಬಟನ್ ನ ಅಲ್ಲೇ ಇಟ್ಬಿಟ್ಟು ಖಾಲಿ ಪೇಪರ್ ನ ತಗೊಂಡೋಗಿ ಅಜ್ಜಿ ಸಮಾಧಿಯಲ್ಲಿ ಇಟ್ಟಿರೋದು. ಅದನ್ನ ನೋಡಿದ ತಕ್ಷಣ ಅವಳಿಗೆ ಹಂಗೆ ಶಾಕು, ಟಮಾರ್ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಬೀಳ್ತಾಳೆ. ಆ ರೈಲ್ವೆ ಟ್ರ್ಯಾಕ್ ಹಂಗೆ ಓಳಾಗಿ ಇವ್ ನಮಗೆ ಎಳ್ಕೊಂಡು ಹೋಗುತ್ತೆ. ಇನ್ನು ಮೂವಿನ ಮುಗಿಸ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ ರೀ, ಬಟನ್ ಯಾರ ತರ ಇದೆ ಹೇಳಿ, ಹೀರೋ ತರ ಇದೆ. ಹೀರೋಗೆ ಏನಿದೆಯಾ ಗೊತ್ತಿಲ್ಲ, ಅದು ಪಾರ್ಟ್ 2 ಬರ್ಲಿ. ಈ ಮೂವಿನ ನನಗೆ ಗೊತ್ತಿರಂಗೆನೆ 99.9% ಎಲ್ಲ ಯೂಟ್ಯೂಬರು ಹಾಕಿರ್ತಾರೆ. ಬಟ್ ಇಷ್ಟೊಂದು ಶಾರ್ಟ್ ಆಗಿ ಯಾರು ಹಾಕಿರಲ್ಲ. ಅಕಸ್ಮಾತ್ ಈ ಮೂವಿ ನಿಮ್ಗೆ ಇಷ್ಟ ಆದ್ರೆ ಎಲ್ಲೂ ಹೋಗಬೇಡಿ, ಜೊತೆಲೇ ಇರಿ. ಇಷ್ಟ ಆಗಿಲ್ಲ ಜೊತೆಲೇ ಇರಿ. ಇಂತಿ ನಿಮ್ಮೆಲ್ಲರ ಪ್ರೀತಿಯ ನಾನು. ಬಾಯ್.